ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಈಗ ತಾನೇ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಬೇಕಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. ಸೊ ಅದನ್ನು ಈಗ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೊಡ್ತೀನಿ. ಇದನ್ನು ನೋಡಿ ನನಗೆ ನೀವು ಉತ್ತರ ಕೊಡಬೇಕು. ಆಮೇಲೆ ಏನಾಗುತ್ತೆ, ನಾವು ನಮ್ಮ ಸಿನಿಮಾಗೆ ಬರಬೇಕಾದ್ರೆ ಚಾನ್ಸ್ ಕೊಡಿ ಹಂಗೆ ಕೊಡಿ ಅಂತ ಬರ್ತಾರೆ. ಬಂದಮೇಲೆ ಪ್ರೊಡಕ್ಷನ್ ಹೌಸ್ ಯಾರು ಅಂತ ಗೊತ್ತಾದ ಮೇಲೆ ಪೇಮೆಂಟ್ ಇನ್ನೂ ಜಾಸ್ತಿ ಬೇಕು. ಅದು ಮನುಷ್ಯನಿಗೆ ಒಂದು ಅತ್ಯಾಸೆ ಬಂದ್ಬಿಡುತ್ತಲ್ಲ. ಸೊ ಈ ಅತ್ಯಾಸೆನೇ ಅವ್ರನ್ನ ಇಲ್ಲಿವರೆಗೂ ಕರ್ಕೊಬಿಡುತ್ತೆ ಅಂತ. ಸೊ ಮಹೇಶ್ ಗುರು ಅನ್ನೋರು ಹೇಳಿದ್ದಾರೆ, ಸೊ ಸಿನಿಮಾ ಶೂಟಿಂಗಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ, ಡಬ್ಬಿಂಗ್ ಆಯಿತು ಡಬ್ಬಿಂಗಲ್ಲೂ ಕೊಡಲಿಲ್ಲ, ಸೊ ಸಿನಿಮಾ ಪ್ರಮೋಷನ್ಗೂ ಕೂಡ ನನ್ನನ್ನು ಕರೀಲಿಲ್ಲ. ಸಿನಿಮಾ ಬಿಡುಗಡೆ ಆಗಿ ಮುಗಿದಿದೆ, ಸೊ ಈಗಲೂ ಕೂಡ ನಮ್ಮನ್ನು ಮಾತಾಡಿಸ್ತಿಲ್ಲ. ದುಡ್ಡು ಬೇಕಾ ಬೇಡ ಅಂತ ನಮ್ಮ ಕಡೆ ತಿರುಗಿ ನೋಡ್ತಿಲ್ಲ. ಆ್ಯಕ್ಚುಲಿ ಏನಂದರೆ ಸರ್, ಅವನು ಒಬ್ಬ ಥಿಯೇಟ್ರ್ ಆರ್ಟಿಸ್ಟ್. ನನ್ನ ಹಿಂದಿನ ಸಿನಿಮಾದಲ್ಲೂ ಅವ್ನು ಮಾಡಿದ್ದ. ಸೊ ಈ ಸಿನಿಮಾದಲ್ಲೂ ಅವನಿಗೆ ಪಾಪ ಮಾಡು, ಒಂದಷ್ಟು ಫ್ರೇಮ್ ಬೇಕು, ಚೆನ್ನಾಗಿ ಮಾಡ್ಕೊ ಲೈಫ್ನ ಅಂತ ನಾವೇ ಕರ್ಕೊಂಬಂದು ಚಾನ್ಸ್ ಕೊಟ್ಟಿದ್ವಿ. ಸೊ ಅವ್ರಿಗೆ ಯಾವುದೇ ರೀತಿ ನಾವು ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಸೊ ಶೂಟಿಂಗಿಗೆ ಬಂದಾಗ ಅವ್ರಿಗೆ ಏನೇನು ಕೊಡಬೇಕು ಅದನ್ನು ನಾವು ತಲುಪಿಸಿದ್ದೀವಿ. ಸೊ ತಲುಪಿಸಿರೋದಕ್ಕೆ ನನ್ನ ಹತ್ರ ಮಾಹಿತಿ ಇದೆ, ವಿತ್ ಡಾಕ್ಯುಮೆಂಟ್ ಇದೆ. ಸೊ ಸೆಕೆಂಡ್ ಥಿಂಗು, ಪ್ರಮೋಷನ್ಗೆ ಕರೆದಿಲ್ಲ ಸರ್. ಅವ್ರನ್ನ ಪ್ರಮೋಷನ್ಗೆ ಕರಿಬೇಕು ಅಂತ ಅಂದ್ಕೊಂಡ್ರೆ ಆ ಥರ ಆ್ಯಕ್ಟ್ ಮಾಡಿರೋರು ನನ್ನ ಸಿನಿಮಾದಲ್ಲಿ 1000 ಜನ ಇದ್ದಾರೆ. ಸೊ 1000 ಜನನೂ ತಂದು ನಾನು ಸ್ಟೇಜ್ ಮೇಲೆ ನಿಲ್ಲಿಸ್ಬೇಕು. ನನಗೆ ನನ್ನ ಸಿನಿಮಾ ತಲುಪಬೇಕು, ಮೇನ್ ಆರ್ಟಿಸ್ಟ್ಗಳು ಯಾರು ಕರಿಬೇಕು ಅವ್ರನ್ನ ಕರೆದಿದ್ದೀನಿ. ಅಲ್ಲ, ಇದ್ರ ಜೊತೆಗೆ ಈಗ ಸ್ವರ್ಣ ಅನ್ನೋರ್ಗೊಂದು ಆಡಿಯೋ ಬಿಡುಗಡೆ ಆಗಿದೆ. ಅವ್ರ ತಾಯಿಯವ್ರ ಜೊತೆ ಮಾತಾಡಿದ್ದಾರೆ ಎಂಬಂತ ಆಡಿಯೋ. ಸೊ ಆಡಿಯೋದಲ್ಲಿ ಹೇಳ್ತಾರೆ, ನನ್ನ ಮಗಳಿಗೆ ಪೇಮೆಂಟ್ ಕೊಟ್ಟಿಲ್ಲ, ಸೊ ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ವಿ, ಸೊ ತುಂಬ ಕಷ್ಟ ಇದೆ, ನಮ್ಮ ಗಂಡ ಇಲ್ಲ, ಫ್ಯಾಮಿಲಿ ಬರ್ತಂದಲ್ಲಿದೆ, ಸೊ ಕಲಾವಿದರಿಗೆ ಈ ರೀತಿ ಮಾಡಿದ್ರೆ ನನಗೆ ದುಡ್ಡು ಕೊಟ್ಟು ಮಾತಾಡಲಿ ಅಂತ. ಇಲ್ಲ, ಆ್ಯಕ್ಚುಲಿ ಏನಂದರೆ ಇವರು ನಮಗೆ ಒಬ್ಬರು ಮೀಡಿಯೇಟರ್ ಮುಖಾಂತರ ಬಂದಿದ್ದು. ನಮ್ಮ ಮ್ಯಾನೇಜರ್ ಮುಖಾಂತರ ನಮಗೆ ಫೀಮೇಲ್ ಆರ್ಟಿಸ್ಟ್ಗಳು ಬೇಕು ಅಂದಾಗ ಅವ್ರು ಕರೆಸಿ ಪೇಮೆಂಟು ಕೂಡ ಅವರೇ ಮಾತಾಡೋರು. ಪೇಮೆಂಟ್ ಮಾತಾಡಿ ಅವ್ರಿಗೆ ಏನು ಮಾತಾಡಿದ್ದಾರೆ ಆ ಪೇಮೆಂಟ್ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಸೊ ನಿಮಗೆ ವಿತ್ ಡಾಕ್ಯುಮೆಂಟು ನೋಡ್ಕೊಳ್ಳಿ ಸರ್. ಸರ್ ನೋಡಿ ಏನು ಹಾಕಿದ್ದಾರೆ, ಝೂಮ್ ಮಾಡ್ಕೊಳ್ಳಿ ಸರ್. ಅವ್ರಿಗೆ ಸ್ವರ್ಣ ಅವ್ರದ್ದು. ಮನುಷ್ಯನಿಗೆ ಅತಿಯಾಸೆ ಬಂದ್ಬಿಡುತ್ತಲ್ಲ ಸರ್. ದೊಡ್ಡ ಪ್ರೊಡಕ್ಷನ್ ಹೋಗ್ತು ಅಂತ ಅಂದಾಗ ಇನ್ನೊಂದಷ್ಟು ಡ್ಯೂಟೀಸ್ ಕೊಡಿ. ನನ್ನ ಹತ್ರನೇ ಎಷ್ಟೊಂದು ಜನ ಹೇಳಿದ್ದಾರೆ, ಏನಂದರೆ ಈ ಥರ ಪ್ರೊಡಕ್ಷನ್ ಹೌಸ್ ಅಂತ ಗೊತ್ತಿರೋ ಇನ್ನೂ ಜಾಸ್ತಿ ಪೇಮೆಂಟ್ ಕೇಳ್ತಿದ್ವಿ, ಆ ಥರ ಎಲ್ಲ ನನ್ನ ಹತ್ರನೇ ಹೇಳಿದ್ದಾರೆ. ನಾನು ಈ ವಿಚಾರನ ಪ್ರೊಡಕ್ಷನ್ ಹೌಸ್ಗೂ ಇನ್ಫಾರ್ಮ್ ಮಾಡಿದ್ದೀನಿ. ಇವಾಗ ಏನಂದರೆ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ. ಸೊ ನೋಡಿ, ಸೊ ನಿಮಗೂ ಕೂಡ ಇಡೀ ಪುಷ್ಪರಾಜ್ಕುಮಾರ್ ಅವರು ಇಡೀ ಸಿನಿಮಾದ ಜವಾಬ್ದಾರಿಯನ್ನು ನಿಮ್ಮ ಮಕ್ಕಳಿಗೆ ವಹಿಸಿದ್ರು. ಈ ರೀತಿ ಆರೋಪಗಳನ್ನ ಇದನ್ನೆಲ್ಲ ಯಾವ ರೀತಿ ಎದುರಿಸ್ತೀರಾ? ಸರ್ ಏನಿಲ್ಲ, ಸಿನಿಮಾದ ಪ್ರತಿ ಆಗು ಹೋಗುಗಳನ್ನ ನಾನು ಅಮ್ಮನ ಹತ್ರ ಡಿಸ್ಕಸ್ ಮಾಡಿರ್ತೀನಿ. ಅವ್ರ ವಿಚಾರಗಳನ್ನ ತಲುಪಿಸಿರ್ತೀನಿ, ಏನಾಗಿದೆ ಎತ್ತಾಗಿದೆ ಅಂತ. ಆಮೇಲೆ ನಾವು ಯಾರಿಗೆ ಏನು ಪೇಮೆಂಟ್ ಕೊಡ್ತೀವಿ ಅಂದಿರ್ತೀವೋ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ. ಈಗ ಎಕ್ಸಾಂಪಲ್ ನಾವು ನಿಮಗೆ ಒಂದು 10,000 ಪೇಮೆಂಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ, ಅಮ್ಮ ನಾವು ಇವ್ರಿಗೆ 10,000ನೇ ಕೊಡ್ತಾ ಇರೋದು ಅಂತ. ಸೊ ಅದ್ರ ಮೇಲೂ ಎಕ್ಸ್ಟ್ರಾ ದುಡ್ಡು ಬೇಕು ಅದು ಬೇಕು ಅಂತ ಬಂದಿರೋದ್ರಿಂದ ಇದನ್ನು ಕಾನೂನು ಮುಖಾಂತರನೇ ನಾನು ಕ್ಲಿಯರ್ ಮಾಡ್ತೀನಿ. ಈ ರೀತಿ ಆರೋಪ ಮಾಡ್ತಕ್ಕಂಥ ಕಲಾವಿದರಿಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಪಾಠ ಅನ್ನೋದಾದರೆ ಏನು ಹೇಳ್ತೀರಾ? ಇಲ್ಲ, ನಾನೇನು ಹೇಳ್ತೀನಿ, ಇದು ನೋಡ್ತಾ ಇರೋ ನಮ್ಮ ನಿರ್ದೇಶಕರುಗಳು ಅವರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಹೊಸ ಕಲಾವಿದರುಗಳನ್ನ ತೊಗೋಬೇಕಾದ್ರೆ ಯೋಚನೆ ಮಾಡಿ. ನಿಜವಾಗ್ಲೂ ಇದು ಬೇಜಾರಾಗುವಂಥ ವಿಚಾರನೇ. ನಮ್ಮ ಪ್ರೊಡಕ್ಷನ್ ಹೌಸ್ ಬಂದಿದ್ದು ಹೊಸ ಕಲಾವಿದರಿಗೆ, ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಕೊಡಬೇಕು ಅಂತಲೇ ಬಂದಿದ್ದು. ಆದರೆ ಇವ್ರುಗಳು ಬಂದಾಗಲೇ ಈ ಥರ ಅವತಾರಗಳಾಡಿದಾಗ ಸೊ ಯಾವ ನಿರ್ದೇಶಕರುಗಳು ಬಂದು ಇವ್ರನ್ನ ಆರ್ಟಿಸ್ಟಾಗಿ ಹಾಕೋತಾರೆ? ಸೊ ಇವರಿಂದ ಮುಂದೆ ಬರೋ ಎಲ್ಲ ಆರ್ಟಿಸ್ಟ್ಗಳಿಗೂ ತೊಂದರೆ. ನಾನೇ ಹೇಳ್ತೀನಿ, ಮುಂದೆ ನಾನು ಮಾಡೋ ಸಿನಿಮಾಗಳಿಗೆ ಹೊಸ ಆರ್ಟಿಸ್ಟ್ಗಳಿಗೆ ಎಂಟರ್ಟೈನೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ಫೋನಲ್ಲಿ ಮಾತಾಡಿ ಹಿಂಗೆ ಬೇಕು ಹಂಗೆ ಬೇಕು ಅಂತ ಹೇಳಿದ್ರು. ಆಮೇಲೆ ಅವ್ರು ಕೇಳೋದೇನೆಂದರೆ, ಅವರು ಉಳ್ಕೊಂಡಿರೋದು ದುಡ್ಡು, ಆಮೇಲೆ ಜರ್ನಿ ಬಟ್ಟ ಕೊಡಬೇಕಂತೆ, ಮಳೆ ಬಂದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕಂತೆ, ಈ ಥರ ಕೇಳಿದಾಗ ನಾನು ಈಗ ತಾನೇ ಅವ್ರು ಮೀಡಿಯೇಟರ್ ಹತ್ರ ಮಾತಾಡಿದೆ. ಅವ್ರಂದರು, ಸರ್ ಇಲ್ಲ ಅವ್ರಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಬಿಡಿ ನೀವು ತಲೆ ಕೆಡ್ಸ್ಕೊಬೇಕು, ಬೇಕಾದರೆ ನಿಮಗೆ ಆ ಮೀಡಿಯೇಟ್ರು ಯಾರು ಬಂದಿದ್ರು ಅವ್ರದ್ದು ನಂಬರ್ ಕೊಡ್ತೀನಿ, ನೀವು ಕಾಲ್ ಮಾಡಿ ಮಾತಾಡ್ಬೋದು. ಜೊತೆಗೆ ಈಗ ಇದೆಲ್ಲ ಬೆಳವಣಿಗೆ ನಿರ್ಮಾಪಕರ ಗಮನಕ್ಕೆ ಬಂದಿದೆಯಾ? ಸೊ ಕೊತ್ತಲವಾಡಿ ನಿರ್ಮಾಪಕರು ಪುಷ್ಪರಾಜ್ಕುಮಾರ್ ಅವರು ಏನು ಹೇಳಿದ್ರು ಬಗ್ಗೆ ನಿಮ್ಮ ಹತ್ರ ಮಾತಾಡಿ? ಇಲ್ಲ, ನಾನು ಅಮ್ಮನ ಹತ್ರ ಈ ವಿಚಾರ ತಲುಪಿಸಿದ್ದೀನಿ. ಸೊ ಅಮ್ಮ ಹೇಳಿದ್ರು, ಇಲ್ಲಪ್ಪ ನೀನೇನು ಕಾಲ್ ತೊಗೋತೀವಿ ನೀನು ತಗೋ, ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾನು ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಸೊ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಮಹೇಶ್ ಗುರು ಮೇಲೆ ಕೊಟ್ಟಿದ್ದೀನಿ. ಸೊ ಸ್ವರ್ಣ ಅವ್ರದ್ದು ಪೇಮೆಂಟ್ ಕ್ಲಿಯರ್ ಆಗಿದೆ, ಈಗ ಅವ್ರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ನಾನು. ಸೊ ಈ ಬೆಳವಣಿಗೆ ಆಡಿಯೋ ವೈರಲ್ ಆದಮೇಲೆ ಅಥವಾ ವಿಡಿಯೋ ವೈರಲ್ ಆದಮೇಲೆ ಏನಾದರೂ ಮತ್ತೆ ಮಹೇಶ್ ಗುರು ಅವರು ಯಾರನ್ನಾದ್ರೂ ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ನಾನು ಯಾರನ್ನೂ ಮಾಡಿಲ್ಲ ಸರ್. ಸೊ ಈಗ ಸ್ಟೇಷನಲ್ಲಿ ಏನಂತ ಹೇಳಿದ್ದಾರೆ ಸರ್? ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಮುಂದಿನ ಕಾನೂನು ಕ್ರಮ ನೀವು ಅದೇ ಇನ್ನು ಕಾನೂನು ಏನು ತಗೊಳ್ಳೋಕೆ ನಿರ್ಧಾರ ಅದ್ರ ಮೇಲೆ ನಾವು ಕಾಲ್ ತಗೊಂಡಿದ್ದೀವಿ. ಸೊ ಈ ಮೊದಲನೇ ಕೊತ್ತಲವಾಡಿ ಪುಷ್ಪರಾಜ್ಕುಮಾರ್ ಅವರಿಗೆ ಮೊದಲನೇ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಈ ರೀತಿ ಆಗೋದ್ರೆ
ಸೊ ಅದಲ್ಲದೆ ಈ ಸಿನಿಮಾದ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯ ಕಲಾವಿದರು ಆರೋಪ ಮಾಡ್ತಿರೋದ್ರಿಂದ ಏನು ಹೇಳಕ್ಕೆ